ಬೆಳಗಾಂ ದಾಳಿ ಪ್ರತೀಕಾರಕ್ಕೆ ಭಾರತದ ಪಕ್ಕಾ ಪ್ಲಾನ್ ಮಾಡಿದೆ. ವಿಶ್ವಕ್ಕೆ ಮತ್ತೆ ಪಾಪಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡಲು ಈಗ ಸಿದ್ಧವಾಗಿದೆ. ಹಾಗಾದ್ರೆ ಭಾರತದ ಆಕ್ರಮಣ ಹೇಗಿರುತ್ತೆ? ಈ ಸ್ಟೋರಿ ಪಹಲ್ಗಾಮ್ ಉಗ್ರರ ಅಟ್ಟಹಾಸಕ್ಕೆ ಇಡೀ ದೇಶದಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಏತ ಸಮರಕ್ಕೆ ಭಾರತ ಸಜ್ಜಾಗಿದೆ. ಇಡೀ ಸೇಡಿನ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಪಾಕ್ ಜ್ವಾಲಾಗ್ನಿ ಧಗಧಗ, ಪಾಕ್ ವಿಲವಿಲ. ಆಪರೇಷನ್ ಆಕ್ರಮಣ್, ಉಗ್ರ ನೆಲೆಗಳೇ ಟಾರ್ಗೆಟ್. ಹೌದು, ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಭಾರತೀಯ ಸೇನೆ ಸಜ್ಜಾಗಿದೆ. ಗಡಿಗೆ ಪೈಲಟ್ ಜೆಟ್, ಶಸ್ತ್ರಾಸ್ತ್ರಗಳನ್ನು ಶಿಫ್ಟ್ ಮಾಡಲಾಗಿದೆ. ಸೇನೆ ತಾಲೀಮು ನಡೆಸುತ್ತಿದೆ. ಈ ಮಧ್ಯೆ ಉರಿ ಬಾಲಾಕೋಟ್ ದಾಳಿಗಿಂತ ಭೀಕರವಾಗಿ ಅಟ್ಯಾಕ್ಗೆ ಸಜ್ಜಾಗಿದೆ. ಈ ಬಾರಿ ಹಿಂದೆ ಎಂದೂ ಮಾಡದ ರೀತಿಯಲ್ಲಿ ದಾಳಿ ನಡೆಸಲು ಭಾರತ ಸಜ್ಜಾಗಿದೆ. ಏರ್ ಸ್ಟ್ರೈಕ್ ಜೊತೆಗೆ ಬಲು ದೊಡ್ಡ ಪ್ರಹಾರ ಬೇಕು. ಬಾಲಾಕೋಟ್ ಸ್ಟ್ರೈಕ್ ಮಾದರಿ ಸಾಕಾಗಲ್ಲ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದು ಉರಿ ದಾಳಿ ರೀತಿಯಲ್ಲಿ ಸಾಕಾಗಲ್ಲ. ಯಾಕಂದ್ರೆ ಈ ಬಾರಿ ಭಾರತದ ಪ್ರತೀಕಾರ ಹೇಗಿರುತ್ತೆ ಅಂತ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡಬೇಕು. ಶಿಮ್ಲಾ ಒಪ್ಪಂದ ರದ್ದು, ಎಲ್ಒಸಿಗೆ ಮಾನ್ಯತೆ ಇಲ್ಲ. ಪಿಒಕೆ ಮೇಲೆ ಭಾರತ ದಾಳಿಗೆ ಪ್ಲಾನ್ ಮಾಡಿಕೊಂಡಿರುವುದು ಪಾಕ್ಗೆ ಗಡಗಡ ಶುರುವಾಗಿದೆ. ಇಲ್ಲ, ಇಸ್ರೇಲ್ ಮಾದರಿಯಲ್ಲಿ ರಹಸ್ಯವಾಗಿ ಪಾಕ್ಗೆ ನುಗ್ಗಿ ಉಗ್ರರನ್ನ ಸಂಹಾರ ಮಾಡಿ ಅಡುಗುದಾಣವನ್ನ ಒಡಿಸ್ ಮಾಡುವುದು. ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಜೊತೆಗೆ ಆಕಾಶದಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ, ಸಮುದ್ರದಿಂದ ಭೂಮಿಗೆ ದಾಳಿ ನಡೆಸುವುದು. ಎಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಜಲ ದಿಗ್ಬಂಧನ ಮಾಡಿ ಸಂಕಷ್ಟಕ್ಕೆ ಸಿಲುಕಿಸಬಹುದು. ಎಲ್ಲಾ ರೀತಿಯಲ್ಲೂ ಸಜ್ಜಾಗಿ ಪಾಕ್ ಮೇಲೆ ಭಾರತ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ಅಣುಬಾಂಬ್ ದಾಳಿಗೆ ಮಾತ್ರ ಭಾರತ ಪ್ರಯತ್ನ ಪಡುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಭಾರತ ಪ್ರತೀಕಾರ ಸಮರ ಸಾರಿದ್ದು ಪಾಕ್ ವಿಲವಿಲ ಅಂತ ಒದ್ದಾಡುತ್ತಿದೆ. ಇದರ ಜೊತೆಗೆ ಪಾಕಿಸ್ತಾನ, ಹಮಾಸ್ ಉಗ್ರರು ಅಥವಾ ಚೀನಾ ಕಾಲು ಹಿಡಿಯಬಹುದು. ಆದರೆ ಭಾರತಕ್ಕೆ ರಷ್ಯಾ, ಅಮೆರಿಕದಂತಹ ದೇಶಗಳೇ ಸಾಥ್ ನೀಡಿರುವುದು ಪಾಕ್ ಒದ್ದಾಡುವಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಳಗಾಂ ದಾಳಿ ಪ್ರತೀಕಾರಕ್ಕೆ ಭಾರತದ ಪಕ್ಕಾ ಪ್ಲಾನ್ ಮಾಡಿದೆ. ವಿಶ್ವಕ್ಕೆ ಮತ್ತೆ ಪಾಪಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡಲು ಈಗ ಸಿದ್ಧವಾಗಿದೆ. ಹಾಗಾದ್ರೆ ಭಾರತದ ಆಕ್ರಮಣ ಹೇಗಿರುತ್ತೆ? ಈ ಸ್ಟೋರಿ ಪಹಲ್ಗಾಮ್ ಉಗ್ರರ ಅಟ್ಟಹಾಸಕ್ಕೆ ಇಡೀ ದೇಶದಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಏತ ಸಮರಕ್ಕೆ ಭಾರತ ಸಜ್ಜಾಗಿದೆ. ಇಡೀ ಸೇಡಿನ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಪಾಕ್ ಜ್ವಾಲಾಗ್ನಿ ಧಗಧಗ, ಪಾಕ್ ವಿಲವಿಲ. ಆಪರೇಷನ್ ಆಕ್ರಮಣ್, ಉಗ್ರ ನೆಲೆಗಳೇ ಟಾರ್ಗೆಟ್. ಹೌದು, ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಭಾರತೀಯ ಸೇನೆ ಸಜ್ಜಾಗಿದೆ. ಗಡಿಗೆ ಪೈಲಟ್ ಜೆಟ್, ಶಸ್ತ್ರಾಸ್ತ್ರಗಳನ್ನು ಶಿಫ್ಟ್ ಮಾಡಲಾಗಿದೆ. ಸೇನೆ ತಾಲೀಮು ನಡೆಸುತ್ತಿದೆ. ಈ ಮಧ್ಯೆ ಉರಿ ಬಾಲಾಕೋಟ್ ದಾಳಿಗಿಂತ ಭೀಕರವಾಗಿ ಅಟ್ಯಾಕ್ಗೆ ಸಜ್ಜಾಗಿದೆ. ಈ ಬಾರಿ ಹಿಂದೆ ಎಂದೂ ಮಾಡದ ರೀತಿಯಲ್ಲಿ ದಾಳಿ ನಡೆಸಲು ಭಾರತ ಸಜ್ಜಾಗಿದೆ. ಏರ್ ಸ್ಟ್ರೈಕ್ ಜೊತೆಗೆ ಬಲು ದೊಡ್ಡ ಪ್ರಹಾರ ಬೇಕು. ಬಾಲಾಕೋಟ್ ಸ್ಟ್ರೈಕ್ ಮಾದರಿ ಸಾಕಾಗಲ್ಲ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದು ಉರಿ ದಾಳಿ ರೀತಿಯಲ್ಲಿ ಸಾಕಾಗಲ್ಲ. ಯಾಕಂದ್ರೆ ಈ ಬಾರಿ ಭಾರತದ ಪ್ರತೀಕಾರ ಹೇಗಿರುತ್ತೆ ಅಂತ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡಬೇಕು. ಶಿಮ್ಲಾ ಒಪ್ಪಂದ ರದ್ದು, ಎಲ್ಒಸಿಗೆ ಮಾನ್ಯತೆ ಇಲ್ಲ. ಪಿಒಕೆ ಮೇಲೆ ಭಾರತ ದಾಳಿಗೆ ಪ್ಲಾನ್ ಮಾಡಿಕೊಂಡಿರುವುದು ಪಾಕ್ಗೆ ಗಡಗಡ ಶುರುವಾಗಿದೆ. ಇಲ್ಲ, ಇಸ್ರೇಲ್ ಮಾದರಿಯಲ್ಲಿ ರಹಸ್ಯವಾಗಿ ಪಾಕ್ಗೆ ನುಗ್ಗಿ ಉಗ್ರರನ್ನ ಸಂಹಾರ ಮಾಡಿ ಅಡುಗುದಾಣವನ್ನ ಒಡಿಸ್ ಮಾಡುವುದು. ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಜೊತೆಗೆ ಆಕಾಶದಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ, ಸಮುದ್ರದಿಂದ ಭೂಮಿಗೆ ದಾಳಿ ನಡೆಸುವುದು. ಎಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಜಲ ದಿಗ್ಬಂಧನ ಮಾಡಿ ಸಂಕಷ್ಟಕ್ಕೆ ಸಿಲುಕಿಸಬಹುದು. ಎಲ್ಲಾ ರೀತಿಯಲ್ಲೂ ಸಜ್ಜಾಗಿ ಪಾಕ್ ಮೇಲೆ ಭಾರತ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ಅಣುಬಾಂಬ್ ದಾಳಿಗೆ ಮಾತ್ರ ಭಾರತ ಪ್ರಯತ್ನ ಪಡುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಭಾರತ ಪ್ರತೀಕಾರ ಸಮರ ಸಾರಿದ್ದು ಪಾಕ್ ವಿಲವಿಲ ಅಂತ ಒದ್ದಾಡುತ್ತಿದೆ. ಇದರ ಜೊತೆಗೆ ಪಾಕಿಸ್ತಾನ, ಹಮಾಸ್ ಉಗ್ರರು ಅಥವಾ ಚೀನಾ ಕಾಲು ಹಿಡಿಯಬಹುದು. ಆದರೆ ಭಾರತಕ್ಕೆ ರಷ್ಯಾ, ಅಮೆರಿಕದಂತಹ ದೇಶಗಳೇ ಸಾಥ್ ನೀಡಿರುವುದು ಪಾಕ್ ಒದ್ದಾಡುವಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಳಗಾಂ ದಾಳಿ ಪ್ರತೀಕಾರಕ್ಕೆ ಭಾರತದ ಪಕ್ಕಾ ಪ್ಲಾನ್ ಮಾಡಿದೆ.
ವಿಶ್ವಕ್ಕೆ ಮತ್ತೆ ಪಾಪಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡಲು ಈಗ ಸಿದ್ಧವಾಗಿದೆ. ಹಾಗಾದ್ರೆ ಭಾರತದ ಆಕ್ರಮಣ ಹೇಗಿರುತ್ತೆ ಈ ಸ್ಟೋರಿ. ಪಹಲ್ಗಾಮ್ ಉಗ್ರರ ಅಟ್ಟಹಾಸಕ್ಕೆ ಇಡೀ ದೇಶದಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಏತ ಸಮರಕ್ಕೆ ಭಾರತ ಸಜ್ಜಾಗಿದೆ. ಇಡೀ ಸೇಡಿನ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಪಾಕ್ ಜ್ವಾಲಾಗ್ನಿ ಧಗಧಗ, ಪಾಕ್ ವಿಲವಿಲ. ಆಪರೇಷನ್ ಆಕ್ರಮಣ್, ಉಗ್ರ ನೆಲೆಗಳೇ ಟಾರ್ಗೆಟ್. ಹೌದು, ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಭಾರತೀಯ ಸೇನೆ ಸಜ್ಜಾಗಿದೆ. ಗಡಿಗೆ ಪೈಲಟ್ ಜೆಟ್, ಶಸ್ತ್ರಾಸ್ತ್ರಗಳನ್ನು ಶಿಫ್ಟ್ ಮಾಡಲಾಗಿದೆ. ಸೇನೆ ತಾಲೀಮು ನಡೆಸುತ್ತಿದೆ. ಈ ಮಧ್ಯೆ ಉರಿ ಬಾಲಾಕೋಟ್ ದಾಳಿಗಿಂತ ಭೀಕರವಾಗಿ ಅಟ್ಯಾಕ್ಗೆ ಸಜ್ಜಾಗಿದೆ. ಈ ಬಾರಿ ಹಿಂದೆ ಎಂದೂ ಮಾಡದ ರೀತಿಯಲ್ಲಿ ದಾಳಿ ನಡೆಸಲು ಭಾರತ ಸಜ್ಜಾಗಿದೆ. ಏರ್ ಸ್ಟ್ರೈಕ್ ಜೊತೆಗೆ ಬಲು ದೊಡ್ಡ ಪ್ರಹಾರ ಬೇಕು. ಬಾಲಾಕೋಟ್ ಸ್ಟ್ರೈಕ್ ಮಾದರಿ ಸಾಕಾಗಲ್ಲ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದು ಉರಿ ದಾಳಿ ರೀತಿಯಲ್ಲಿ ಸಾಕಾಗಲ್ಲ. ಯಾಕಂದ್ರೆ ಈ ಬಾರಿ ಭಾರತದ ಪ್ರತೀಕಾರ ಹೇಗಿರುತ್ತೆ ಅಂತ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡಬೇಕು. ಶಿಮ್ಲಾ ಒಪ್ಪಂದ ರದ್ದು, ಎಲ್ಒಸಿಗೆ ಮಾನ್ಯತೆ ಇಲ್ಲ, ಪಿಒಕೆ ಮೇಲೆ ಭಾರತ ದಾಳಿಗೆ ಪ್ಲಾನ್ ಮಾಡಿಕೊಂಡಿರುವುದು ಪಾಕ್ಗೆ ಗಡಗಡ ಶುರುವಾಗಿದೆ. ಇಲ್ಲ, ಇಸ್ರೇಲ್ ಮಾದರಿಯಲ್ಲಿ ರಹಸ್ಯವಾಗಿ ಪಾಕ್ಗೆ ನುಗ್ಗಿ ಉಗ್ರರನ್ನ ಸಂಹಾರ ಮಾಡಿ ಅಡುಗುದಾಣವನ್ನ ಒಡಿಸ್ ಮಾಡುವುದು. ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಜೊತೆಗೆ ಆಕಾಶದಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ, ಸಮುದ್ರದಿಂದ ಭೂಮಿಗೆ ದಾಳಿ ನಡೆಸುವುದು. ಇಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಜಲ ದಿಗ್ಬಂಧನ ಮಾಡಿ ಸಂಕಷ್ಟಕ್ಕೆ ಸಿಲುಕಿಸಬಹುದು. ಎಲ್ಲಾ ರೀತಿಯಲ್ಲೂ ಸಜ್ಜಾಗಿ ಪಾಕ್ ಮೇಲೆ ಭಾರತ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ಅಣುಬಾಂಬ್ ದಾಳಿಗೆ ಮಾತ್ರ ಭಾರತ ಪ್ರಯತ್ನ ಪಡುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಭಾರತ ಪ್ರತೀಕಾರ ಸಮರ ಸಾರಿದ್ದು ಪಾಕ್ ವಿಲವಿಲ ಅಂತ ಒದ್ದಾಡುತ್ತಿದೆ. ಇದರ ಜೊತೆಗೆ ಪಾಕಿಸ್ತಾನ, ಹಮಾಸ್ ಉಗ್ರರು ಅಥವಾ ಚೀನಾ ಕಾಲು ಹಿಡಿಯಬಹುದು. ಆದರೆ ಭಾರತಕ್ಕೆ ರಷ್ಯಾ, ಅಮೆರಿಕದಂತಹ ದೇಶಗಳೇ ಸಾಥ್ ನೀಡಿರುವುದು ಪಾಕ್ ಒದ್ದಾಡುವಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿ ಪ್ರತೀಕಾರಕ್ಕೆ ಭಾರತದ ಪಕ್ಕಾ ಪ್ಲಾನ್ ಮಾಡಿದೆ. ವಿಶ್ವಕ್ಕೆ ಮತ್ತೆ ಪಾಪಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡಲು ಈಗ ಸಿದ್ಧವಾಗಿದೆ. ಹಾಗಾದ್ರೆ ಭಾರತದ ಆಕ್ರಮಣ ಹೇಗಿರುತ್ತೆ ಈ ಸ್ಟೋರಿ. ಪಹಲ್ಗಾಮ್ ಉಗ್ರರ ಅಟ್ಟಹಾಸಕ್ಕೆ ಇಡೀ ದೇಶದಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಏತ ಸಮರಕ್ಕೆ ಭಾರತ ಸಜ್ಜಾಗಿದೆ. ಇಡೀ ಸೇಡಿನ ಜ್ವಾಲಾಗ್ನಿ ಧಗಧಗಿಸುತ್ತಿದೆ. ಪಾಕ್ ಜ್ವಾಲಾಗ್ನಿ ಧಗಧಗ, ಪಾಕ್ ವಿಲವಿಲ. ಆಪರೇಷನ್ ಆಕ್ರಮಣ್, ಉಗ್ರ ನೆಲೆಗಳೇ ಟಾರ್ಗೆಟ್. ಹೌದು, ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಭಾರತೀಯ ಸೇನೆ ಸಜ್ಜಾಗಿದೆ. ಗಡಿಗೆ ಪೈಲಟ್ ಜೆಟ್, ಶಸ್ತ್ರಾಸ್ತ್ರಗಳನ್ನು ಶಿಫ್ಟ್ ಮಾಡಲಾಗಿದೆ. ಸೇನೆ ತಾಲೀಮು ನಡೆಸುತ್ತಿದೆ. ಈ ಮಧ್ಯೆ ಉರಿ ಬಾಲಾಕೋಟ್ ದಾಳಿಗಿಂತ ಭೀಕರವಾಗಿ ಅಟ್ಯಾಕ್ಗೆ ಸಜ್ಜಾಗಿದೆ. ಈ ಬಾರಿ ಹಿಂದೆ ಎಂದೂ ಮಾಡದ ರೀತಿಯಲ್ಲಿ ದಾಳಿ ನಡೆಸಲು ಭಾರತ ಸಜ್ಜಾಗಿದೆ. ಏರ್ ಸ್ಟ್ರೈಕ್ ಜೊತೆಗೆ ಬಲು ದೊಡ್ಡ ಪ್ರಹಾರ ಬೇಕು. ಬಾಲಾಕೋಟ್ ಸ್ಟ್ರೈಕ್ ಮಾದರಿ ಸಾಕಾಗಲ್ಲ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದು ಉರಿ ದಾಳಿ ರೀತಿಯಲ್ಲಿ ಸಾಕಾಗಲ್ಲ. ಯಾಕಂದ್ರೆ ಈ ಬಾರಿ ಭಾರತದ ಪ್ರತೀಕಾರ ಹೇಗಿರುತ್ತೆ ಅಂತ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡಬೇಕು. ಶಿಮ್ಲಾ ಒಪ್ಪಂದ ರದ್ದು, ಎಲ್ಒಸಿಗೆ ಮಾನ್ಯತೆ ಇಲ್ಲ, ಪಿಒಕೆ ಮೇಲೆ ಭಾರತ ದಾಳಿಗೆ ಪ್ಲಾನ್ ಮಾಡಿಕೊಂಡಿರುವುದು ಪಾಕ್ಗೆ ಗಡಗಡ ಶುರುವಾಗಿದೆ. ಇಲ್ಲ, ಇಸ್ರೇಲ್ ಮಾದರಿಯಲ್ಲಿ ರಹಸ್ಯವಾಗಿ ಪಾಕ್ಗೆ ನುಗ್ಗಿ ಉಗ್ರರನ್ನ ಸಂಹಾರ ಮಾಡಿ ಅಡುಗುದಾಣವನ್ನ ಒಡಿಸ್ ಮಾಡುವುದು. ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಜೊತೆಗೆ ಆಕಾಶದಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ, ಸಮುದ್ರದಿಂದ ಭೂಮಿಗೆ ದಾಳಿ ನಡೆಸುವುದು. ಇಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಜಲ ದಿಗ್ಬಂಧನ ಮಾಡಿ ಸಂಕಷ್ಟಕ್ಕೆ ಸಿಲುಕಿಸಬಹುದು. ಎಲ್ಲಾ ರೀತಿಯಲ್ಲೂ ಸಜ್ಜಾಗಿ ಪಾಕ್ ಮೇಲೆ ಭಾರತ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ಅಣುಬಾಂಬ್ ದಾಳಿಗೆ ಮಾತ್ರ ಭಾರತ ಪ್ರಯತ್ನ ಪಡುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಭಾರತ ಪ್ರತೀಕಾರ ಸಮರ ಸಾರಿದ್ದು ಪಾಕ್ ವಿಲವಿಲ ಅಂತ ಒದ್ದಾಡುತ್ತಿದೆ. ಇದರ ಜೊತೆಗೆ ಪಾಕಿಸ್ತಾನ, ಹಮಾಸ್ ಉಗ್ರರು ಅಥವಾ ಚೀನಾ ಕಾಲು ಹಿಡಿಯಬಹುದು. ಆದರೆ ಭಾರತಕ್ಕೆ ರಷ್ಯಾ, ಅಮೆರಿಕದಂತಹ ದೇಶಗಳೇ ಸಾಥ್ ನೀಡಿರುವುದು ಪಾಕ್ ಒದ್ದಾಡುವಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.